ನಮ್ಮ ಜೆಸಿ ಆಂಗ್ಲ ಮಾಧ್ಯಮ ಶಾಲೆ 36 ವರ್ಷಗಳಿಂದ ಮಹಾಲಿಂಗಪುರದಲ್ಲಿ ತನ್ನದೇ ಆದಂಥ ವಿಶಿಷ್ಟತೆಯಿಂದ ಛಾಪು ಒತ್ತಿ ಇವತ್ತು ಸಾಕಷ್ಟು ಮಕ್ಕಳಿಗೆ ಉಚಿತವಾದ ಶಿಕ್ಷಣದ ಜೊತೆಗೆ ಅತ್ಯಂತ ಕಡು ಬಡವರಿಗೆ ಮತ್ತು ಪ್ರತಿಭಾವಂತರಿಗೆ ಉಚಿತ ಶಿಕ್ಷಣವನ್ನು ನೀಡ್ತಾ ಜೊತೆಗೆ ಬಹಳ ಒಂದು ಕಡಿಮೆ ಫೀಸ್ನಲ್ಲಿ, ಯಾಕಂದ್ರೆ 36 ವರ್ಷ ಅಂದ್ರೆ ಲಕ್ಷಾಂತರ ಫೀ ತಗೋಬೇಕಾಗಿತ್ತು. ನಾವು ಇವತ್ತು ಕೇವಲ 10,000 ರೂಪಾಯಿಗಳ ಫೀಯಲ್ಲಿ ಇವತ್ತು ಎಲ್ಲ ವರ್ಗದ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ, ಸೇವಾ ಮನೋಭಾವದ ದೃಷ್ಟಿಯಿಂದ ನಾವು ಈ ಒಂದು ಸಂಸ್ಥೆಯನ್ನು ನಡೆಸುತ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಮಕ್ಕಳು ಕೂಡ ಈ ವರ್ಷದ ರಿಸಲ್ಟ್ ನೋಡಿದರೂ ಕೂಡ ಬಹಳ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ರಾಜ್ಯ ಮಟ್ಟದ ಒಂದು 6, 7, 8ನೇ ರ್ಯಾಂಕಲ್ಲಿ ನಮ್ಮ ಹುಡುಗರು ಇವತ್ತು ವಿದ್ಯಾರ್ಥಿನಿಯರು ನಿಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕು. ಇಂತಹ ಒಂದು ಅಭೂತಪೂರ್ವ ಅಂತ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುವುದರಲ್ಲಿ ಯಾವ ಸಂಶಯವಿಲ್ಲ ಅಂತ ನನ್ನ ಭಾವನೆ. ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಬಹಳ ಒಂದು ರಾಷ್ಟ್ರೀಯತೆಯ ಬಗ್ಗೆ ಮತ್ತು ಸನಾತನ ಧರ್ಮದ ಬಗ್ಗೆ ಬಹಳ ಒಂದು ನಮ್ಮ ಶಿಕ್ಷಕರು ಮುತುವರ್ಜಿ ವಹಿಸಿ ಚೆನ್ನಾಗಿ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಶ್ರೀ ಕೃಷ್ಣನ ಕುರಿತಾದ ಭಗವದ್ಗೀತೆಯ 18 ಅಧ್ಯಾಯಗಳನ್ನು 3 ಭಾಷೆಗಳಲ್ಲಿ ನಮ್ಮ ಮಕ್ಕಳು ಬಹಳ ಒಂದು ಚಟುವಟಿಕೆಯಿಂದ ಆ ಒಂದು ಶ್ಲೋಕಗಳನ್ನು ಹೇಳಿದ್ದು ನೋಡಿದರೆ ನಿಜವಾಗ್ಲೂ ನಮ್ಮ ಶಿಕ್ಷಕರ ಶ್ರಮ ಸಾರ್ಥಕ ಅಂತ ನಾನು ಭಾವಿಸ್ತೀವಿ. ಇಂತಹ ಒಂದು ಶಾಲೆಗೆ ನೀವೆಲ್ಲರೂ ಕೂಡ ಸಹಕಾರಿಗಳಾಗಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಹರೇ ಕೃಷ್ಣ. ನಮ್ಮ ಜೆಸಿ ಆಂಗ್ಲ ಮಾಧ್ಯಮ ಶಾಲೆಯು ಆಂಗ್ಲ ಮಾಧ್ಯಮ ಶಾಲೆಯಾದರೂ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಸಾರುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇಂದು ಉಚಿತ ಬೇಸಿಗೆ ಶಿಬಿರದಲ್ಲಿ ಸಹಿತ ನಮ್ಮ ಶಿಕ್ಷಕರು ಮಕ್ಕಳಿಗೆ ಭಗವದ್ಗೀತೆಯ 18 ಅಧ್ಯಾಯಗಳ ಸಾರವನ್ನು ಮತ್ತು ಮೌಲ್ಯವನ್ನು ಕನ್ನಡ, ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ನಿರರ್ಗಳವಾಗಿ ಪ್ರಚುರಪಡಿಸುವ ಒಂದು ಕೌಶಲ್ಯವನ್ನು ಬೆಳೆಸಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳು ಸಹಿತ ಈ ವರ್ಷ ಪರೀಕ್ಷೆಗಿಂತ ಮುಂಚೆ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆದಿರುವುದು ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವೇ ಕಾರಣ ಅಂತ ನಾವು ಹೇಳಬಹುದು. ಇವತ್ತು ಆಧುನಿಕತೆಯ ಹೆಸರಿನಲ್ಲಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೆತು ಆಂಗ್ಲ ಭಾಷೆಗೆ ಮಾರು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೆಸಿ ಆಂಗ್ಲ ಮಾಧ್ಯಮ ಶಾಲೆಯು ನಿರಂತರವಾಗಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನ, ಮೌಲ್ಯಗಳನ್ನ, ಸನಾತನ ಧರ್ಮವನ್ನ ಜೀವಂತವಾಗಿಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಪುಟ್ಟ ಪುಟ್ಟ ಮಕ್ಕಳಿಗೆ ತೊದಲು ನುಡಿಗಳಿಂದ ಭಗವದ್ಗೀತೆಯ 18 ಅಧ್ಯಾಯಗಳ ಮೌಲ್ಯಗಳನ್ನ ಪ್ರಚುರಪಡಿಸಿರ್ತಕ್ಕಂಥ ನಮ್ಮ ಶಿಕ್ಷಕಿಯರಾಗಿರ್ತಕ್ಕಂಥ ತೃಪ್ತಿ ಕುಳ್ಳೊಳ್ಳಿ ಮೇಡಮ್ ಹಾಗೂ ಶಬಾನಾ ಮುಂಡುಗ್ನೂರ್ ಮೇಡಮ್ ಇವರ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇವತ್ತು ಆಂಗ್ಲ ಮಾಧ್ಯಮ ಶಾಲೆ ಎಂದರೆ ನಿನ್ನೆ ಮೊನ್ನೆ ಹುಟ್ಟಿಕೊಂಡ ಶಾಲೆಗಳಿಗೆ 40,000 to 50,000 ಫೀಸ್ ಇದೆ. ಆದರೆ ನಮ್ಮ ಶಾಲೆ 35 ವರ್ಷಗಳಿಗಿಂತ ಪೂರ್ವದಿಂದಲೂ ಅತ್ಯಂತ ಗುಣಮಟ್ಟದ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ನೀಡುತ್ತಾ ಇರತಕ್ಕಂಥ ಏಕೈಕ ಶಾಲೆ ನಮ್ಮ ಜೆಸಿ ಶಾಲೆಯಾಗಿದೆ. ಇಷ್ಟಾದರೂ ಸಹಿತ ಇಲ್ಲಿರುವ ಫೀಸು 10ನೇ ತರಗತಿ ವಿದ್ಯಾರ್ಥಿಗೂ ಸಹಿತ ಕೇವಲ 10,000 ವರ್ಷಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಷ್ಟು ಕಡಿಮೆ ಫೀಯಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರತಕ್ಕಂಥ ಏಕೈಕ ಶಾಲೆ ನಮ್ಮ ಜೆಸಿ ಶಾಲೆಯಾಗಿದೆ. ಇದಕ್ಕೆ ಸಾಕ್ಷಿ ಅಂದರೆ ಈ ವರ್ಷದ ಫಲಿತಾಂಶ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕ್ರಮವಾಗಿ 619 ಭಾಗ್ಯಶ್ರೀ ಬೆಳವಾಡ, 618 ಉದಯ್ ಮುಂಡಾಸ್, 616 ವರ್ಷಿತಾ ಉತ್ತಂಗಿ ಮತ್ತು ಉಳಿದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸುವುದರೊಂದಿಗೆ ನಮ್ಮ ಶಾಲೆಯ ಗುಣಮಟ್ಟವನ್ನು ಸಾರಿದ್ದಾರೆ. ಹಾಗಾಗಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನಿಮಗೆ ಬೇಕಾದರೆ ಈಗಲೇ ಬನ್ನಿ. ಜೆಸಿ ಶಾಲೆಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ಇಂಥ ಅದ್ಭುತ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಯಾವುದೇ ಆಡಂಬರವಿಲ್ಲದ ನಿರಾಡಂಬರ ಸಂಸ್ಕಾರ ಭರಿತ ಗುಣಮಟ್ಟದ ಶಿಕ್ಷಣ ನಿಮಗೆ ಬೇಕೆಂದರೆ ನೀವು ಜೆಸಿ ಶಾಲೆಗೆ ತಪ್ಪದೆ ನಿಮ್ಮ ಮಕ್ಕಳನ್ನು ಕರೆತನ್ನಿ. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜೆಸಿ ಶಾಲೆ ಮಾತ್ರ ನಿಮಗೆ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನು ಒದಗಿಸಿಕೊಡಬಲ್ಲದು. ಉತ್ತಮ ಗುಣಮಟ್ಟದೊಂದಿಗೆ ಸಂಸ್ಕಾರ ಭರಿತ ಗುಣಮಟ್ಟದ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಸಿಗಲೆಂಬ ಉದ್ದೇಶದಿಂದ ಕರೆತನ್ನಿ. ಕೆಲವೇ ಸೀಟುಗಳು ಲಭ್ಯ. I request all the parents to take the admission of academic 2025 and 26. So this academic year our school result had given a good result to the parents also. That is SSLC topper, that is 619 and 618 and 616. So I request all the parents, limited seats are available to take the admission from LKG to 10th standard.
So I request all the parents to take the admission as soon as possible. Thank you.